ಅಧ್ಯಾಯ 4. ಸತ್ತು ಜೀವಿತನಾದ ಮಗನು. ತಿರುಗಿ ಅವರು ಹೇಳಿದ್ದು, ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಚಿಕ್ಕವನು ತಂದೆಯನ್ನು ನೋಡಿ, ತಂದೆ, ಆಸ್ತಿಯಲ್ಲಿ ನನಗೆ ಬರುವ ಭಾಗವನ್ನು ಕೊಡು ಎಂದನು. ಅದೇ ರೀತಿ ಅವನು ಅವರಿಗೆ ತನ್ನ ಆಸ್ತಿಯಲ್ಲಿ ಭಾಗವನ್ನು ಕೊಟ್ಟನು. ಕೆಲವು ದಿನಗಳಾದ ನಂತರ ಚಿಕ್ಕ ಮಗನು ಎಲ್ಲವನ್ನು ಸೇರಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ದುರ್ಮಾರ್ಗದಲ್ಲಿ ಜೀವಿಸಿ ತನ್ನ ಆಸ್ತಿಯನ್ನೆಲ್ಲ ಕಳೆದುಕೊಂಡನು. ಎಲ್ಲವನ್ನೂ ಖರ್ಚು ಮಾಡಿದ ನಂತರ ಆ ದೇಶದಲ್ಲಿ ಭೀಕರವಾದ ಕ್ಷಾಮ ಬಂತು. ಆಗ ಅವನು ತೊಂದರೆಗೆ ಸಿಕ್ಕಿ ಹಾಕಿಕೊಂಡು ಗತಿಯಿಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಲು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಹತ್ತಿರ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುತ್ತಿಟ್ಟನು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 15 ವಚನ 11-20. ಕಳೆದು ಹೋದದ್ದನ್ನು ಹುಡುಕುವುದಕ್ಕಾಗಿಯೂ ರಕ್ಷಿಸುವುದಕ್ಕಾಗಿಯೂ ಬಂದ ಮನುಷ್ಯಕುಮಾರನು ಎಷ್ಟೊಂದು ಪ್ರೀತಿಯಿಂದಲೂ ಅಕ್ಕರೆಯಿಂದಲೂ ಬರುತ್ತಾನೆ ಎನ್ನುವುದನ್ನು ತೋರ್ಪಡಿಸುವುದಕ್ಕೋಸ್ಕರ 3 ಸಾಮ್ಯಗಳ ಮೂಲಕ ಉಪದೇಶಿಸಿರುವುದನ್ನು ನಾವು ಕಾಣಬಹುದು. 3 ದೃಷ್ಟಾಂತಗಳು ಒಂದೇ ಒಂದನ್ನು ಸೂಚಿಸುತ್ತದೆ. ಅದು ಕೆಟ್ಟು ಹೋದ ಮಾನವ ಕುಲವನ್ನು ಪ್ರೀತಿಯಿಂದ ನಮ್ಮ ಪ್ರೀತಿಯುಳ್ಳ ರಕ್ಷಕನು ಹುಡುಕುತ್ತಾನೆ ಎನ್ನುವುದೇ ಆಗಿದೆ. ಸತ್ಯವೇದದಲ್ಲಿ ಯೇಸುಕ್ರಿಸ್ತನು ಮೊದಲಾಗಿಯೇ 40 ದೃಷ್ಟಾಂತಗಳನ್ನು ಬೋಧಿಸಿದ್ದಾಗಿಯೂ ಆ ದೃಷ್ಟಾಂತಗಳೆಲ್ಲಕ್ಕೂ ಕಿರೀಟವಾಗಿರುವುದು ಈ ದೃಷ್ಟಾಂತವಾಗಿದೆ. ಕಾಣದೆ ಹೋದ ಕುರಿಯ ದೃಷ್ಟಾಂತದಲ್ಲಿ 100 ಕುರಿಗಳಲ್ಲಿ 1 ಕುರಿ ಕಾಣದೆ ಹೋಯಿತು. 2ನೇ ಸಾಮ್ಯದಲ್ಲಿ 10 ನಾಣ್ಯದಲ್ಲಿ 1 ಬೆಳ್ಳಿ ನಾಣ್ಯ ಕಳೆದು ಹೋಯಿತು. ಆದರೆ 3ನೆಯ ಸಾಮ್ಯದಲ್ಲಿ 2 ಮಕ್ಕಳಲ್ಲಿ ಒಬ್ಬನನ್ನು ತಂದೆಯು ಕಳೆದುಕೊಳ್ಳಬೇಕಾಯಿತು. 2ರಲ್ಲಿ 1 ಕಳೆದುಕೊಳ್ಳುವುದು ಎಷ್ಟು ವೇದನೆಯಾದ ಕಾರ್ಯ. 100ರಲ್ಲಿ 1 ಕಳೆದು ಹೋದರೆ ಆಗುವ ದುಃಖಕ್ಕಿಂತಲೂ 10ರಲ್ಲಿ 1 ಕಳೆದುಕೊಳ್ಳುವ ದುಃಖಕ್ಕಿಂತಲೂ 2ರಲ್ಲಿ 1 ಕಳೆದುಕೊಳ್ಳುವುದು, ಅದರಲ್ಲೂ ಸ್ವಂತ ಮಕ್ಕಳಲ್ಲಿ 2ರಲ್ಲಿ ಒಬ್ಬನನ್ನು ಕಳೆದುಕೊಳ್ಳುವುದು ಬಹಳ ವೇದನೆಯಾದ ಕಾರ್ಯ. ಒಬ್ಬನು ಕುರಿಯನ್ನು ಕಳೆದುಕೊಳ್ಳಬಹುದು, ಹಣವನ್ನು ಕಳೆದುಕೊಳ್ಳಬಹುದು, ವಸ್ತುಗಳನ್ನು ಕಳೆದುಕೊಳ್ಳಬಹುದು. ಅದು ಅಷ್ಟು ದುಃಖವನ್ನು ತರುವ ಸಂಗತಿಯಲ್ಲ. ಅದೇ ಸಮಯದಲ್ಲಿ ಸ್ವಂತ ಗರ್ಭಫಲವಾದ ಮಗನನ್ನು, ಹಾಲುಡಿಸಿ ಮುದ್ದಾಡಿ ಬೆಳೆಸಿದ ಮಗನನ್ನು, ನಿರೀಕ್ಷೆಯಿಂದ ಸಾಕಿ ಬೆಳೆಸಿದ ಮಗನನ್ನು ಕಳೆದುಕೊಳ್ಳುವುದು ಎಷ್ಟು ವೇದನೆಯಾದದ್ದು. ಕುರಿಗಿಂತಲೂ ಬೆಳ್ಳಿ ನಾಣ್ಯಕ್ಕಿಂತಲೂ ಮನುಷ್ಯನು ವಿಶೇಷವಾದವನಲ್ಲವೇ? ಕಾಡಿನ ಹೂವಿಗಿಂತಲೂ ನೀವು ವಿಶೇಷವಾದವರು ಅಲ್ಲವೇ? ಕುರಿಯನ್ನು ನೋಡುವುದಕ್ಕಿಂತಲೂ ಬೆಳ್ಳಿ ನಾಣ್ಯವನ್ನು ನೋಡುವುದಕ್ಕಿಂತಲೂ ಮನುಷ್ಯನು ವಿಶೇಷವಾದವನು ಎನ್ನುವುದಕ್ಕೆ ಕಾರಣ ಅವನಲ್ಲಿ ಬಹಳ ಬೆಲೆಯುಳ್ಳ ಆತ್ಮವಿರುತ್ತದೆ. ಆ ಆತ್ಮ ಬಿಡುಗಡೆ ಹೊಂದುವುದಾದರೆ ಅದೇ ಆತ್ಮದಿಂದ ಕರ್ತನನ್ನು ಸ್ತುತಿಸಬಹುದು, ಕರ್ತನನ್ನು ಪ್ರೀತಿಸಬಹುದು, ಕರ್ತನನ್ನು ಸ್ತುತಿಸಿ ಹಾಡಿ ಕೊಂಡಾಡಿ ಮಹಿಮೆ ಪಡಿಸಬಹುದು. ಆದುದರಿಂದಲೇ ಕರ್ತನು ನಿನ್ನನ್ನು ವಿಶೇಷವಾಗಿ ಪ್ರೀತಿಸುವನು. ಒಬ್ಬ ಐಶ್ವರ್ಯವಂತನಿಗೆ 2 ಮಕ್ಕಳಿದ್ದರು. ಅದರಲ್ಲಿ ಚಿಕ್ಕವನು ತಂದೆಯ ಬಳಿಯಲ್ಲಿ ಬಂದು, ಅಪ್ಪ, ನನ್ನ ಭಾಗವನ್ನು ಕೊಡು, ನಾನು ಪ್ರಪಂಚದಲ್ಲಿ ಉಲ್ಲಾಸವನ್ನು ಅನುಭವಿಸಲು ಹೋಗುತ್ತೇನೆ, ಪಾಪದಿಂದ ಸಿಕ್ಕುವ ಸಂತೋಷಗಳನ್ನು ಅನುಭವಿಸಲು ಹೋಗುತ್ತೇನೆ, ಈ ಲೋಕದಲ್ಲಿ ಸುಖವನ್ನು ಅನುಭವಿಸಲು ಹೋಗುತ್ತೇನೆ, ನನ್ನ ಸ್ನೇಹಿತರೊಂದಿಗೆ ಸೇರಿ ಪ್ರಪಂಚ ಸುತ್ತಲೂ ಬಯಸುತ್ತೇನೆ ಎಂದು ಕೇಳುವುದಾದರೆ ಆ ತಂದೆಯ ಹೃದಯ ಎಷ್ಟು ನೊಂದುಕೊಳ್ಳುತ್ತದೆ ಎಂದು ಸ್ವಲ್ಪ ಚಿಂತಿಸಿ ನೋಡಿರಿ. ಯಾವ ತಂದೆಯಾದರೂ ಇದನ್ನು ಇಷ್ಟಪಡುತ್ತಾನೋ? ಒಂದು ವೇಳೆ ಮಗನು, ಅಪ್ಪ, ಆಸ್ತಿಯನ್ನು ಪಾಲು ಮಾಡಿಕೊಡು, ಹೊಸ ವ್ಯಾಪಾರವೊಂದನ್ನು ಆರಂಭಿಸುತ್ತೇನೆ, ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಹೋಗುತ್ತೇನೆ, ಒಬ್ಬ ವಿಜ್ಞಾನಿಯಾಗಿ ಹೊಸ ಹೊಸ ಸಂಶೋಧನೆಗಳನ್ನು ಕಂಡುಹಿಡಿಯುತ್ತೇನೆ ಎಂದು ಹೇಳಿದರೆ ಒಂದು ವೇಳೆ ತಂದೆಯು ಸಂತೋಷ ಪಡಬಹುದು. ಆದರೆ ಪಾಪದ ಜೀವಿತದಲ್ಲಿ ಹೋಗುತ್ತೇನೆಂದು ಹೇಳಿ
ಹಣವನ್ನು ಕಳೆಯುವುದು ಯಾವ ತಂದೆಯಾದರೂ ಇಷ್ಟಪಡುತ್ತಾನೋ? ಹಣದೊಂದಿಗೆ ಮಾತ್ರ ಅದು ಹೋಗುವುದಿಲ್ಲ. ಅದು ಆತನ ಮಗನ ಮುಂದಿನ ಭವಿಷ್ಯವನ್ನೇ ಹಾಳು ಮಾಡುವುದಾಗಿರುತ್ತದೆ. ಆ ಮಗನು ಹುಟ್ಟುವಾಗ ಆ ತಂದೆಗೆ ಆ ಮಗನ ಭವಿಷ್ಯದ ಬಗ್ಗೆ ಎಷ್ಟು ಕನಸುಗಳಿದ್ದಿರಬಹುದು. ಅವನನ್ನು ಎತ್ತಿಕೊಂಡು ಬೆಳೆಸುವಾಗೆಲ್ಲ ನನ್ನ ಮಗನು ಮುಂದೆ ಇಂಜಿನಿಯರ್ ಆಗಿರಬಹುದು, ಡಾಕ್ಟರ್ ಆಗಿರಬಹುದು, ಜ್ಞಾನವುಳ್ಳವನಾಗಿರಬಹುದು ಎಂದೆಲ್ಲ ಯೋಚಿಸಿಕೊಂಡಿರಬಹುದು. ನನ್ನ ಜೀವಿತವನ್ನು ನಾನು ಹಿಂದಿರುಗಿ ನೋಡುತ್ತೇನೆ. ನಾನು ಚಿಕ್ಕವನಾಗಿರುವಾಗ ನನ್ನ ತಂದೆ ತಾಯಿಗಳು ನಾನು ಒಬ್ಬ ಪ್ರಾರ್ಥನಾ ವೀರನಾಗಬೇಕು ಎಂದು ಜೆಬುದುರೈ ಎಂದು ಹೆಸರಿಟ್ಟರು. ಒಬ್ಬ ದೇವ ಸೇವಕರು ನಾನು ಚಿಕ್ಕವನಾಗಿರುವಾಗ ನನ್ನನ್ನು ಕೈಯಲ್ಲಿ ತೆಗೆದುಕೊಂಡು ಇವನು ದೇವರಿಂದ ಆಶೀರ್ವದಿಸಲ್ಪಟ್ಟವನಾಗಿ ಇರುತ್ತಾನೆ ಎಂಬುದಾಗಿ ಸ್ಯಾಮ್ ಎಂದು ಹೆಸರಿಡಿರಿ ಎಂದು ಹೇಳುವಾಗ ಆ ಹೆಸರನ್ನು ಸೇರಿಸಿ ನನಗೆ ಹೆಸರನ್ನಿಟ್ಟರು. ಆದರೆ ನನ್ನ ಯೌವನ ಪ್ರಾಯದಲ್ಲಿ ನಾನು ನನ್ನ ತಂದೆ ತಾಯಿಯರಿಗೆ ಉಂಟು ಮಾಡಿದ ವೇದನೆ ಅಷ್ಟಿಷ್ಟಲ್ಲ. ಅವರನ್ನು ಬಿಕ್ಕಿ ಬಿಕ್ಕಿ ಅಳುವಂತೆ ಮಾಡಿದ್ದೇನೆ, ಕಣ್ಣೀರು ಸುರಿಸುವಂತೆ ಮಾಡಿದ್ದೇನೆ. ನಾನು ಹೋದ ಪಾಪದ ಮಾರ್ಗಗಳಿಗಾಗಿ ನನ್ನ ತಾಯಿ ತಲೆಯನ್ನು ಚಚ್ಚಿಕೊಂಡು ಅಳುವುದನ್ನು ನನ್ನ ಕಣ್ಣುಗಳಿಂದ ಕಂಡಿದ್ದೇನೆ. ನನ್ನ ಪಾಪದ ಜೀವಿತದಿಂದಾಗಿ ನನ್ನ ತಂದೆ ಹೃದಯ ಒಡೆದವರಾಗಿ ದುಃಖಿಸುವುದನ್ನು ನಾನು ಕಂಡಿದ್ದೇನೆ. ಎಂಥ ಮೋಸ! ಯೇಸು ಹೇಳಿದ ದೃಷ್ಟಾಂತದಲ್ಲಿ ಆ ಕೆಟ್ಟ ಮಗನು ತಂದೆಯ ಬಳಿ ಬಂದು ನನ್ನ ಆಸ್ತಿಯಲ್ಲಿ ಪಾಲು ಕೊಡು ಎಂದು ಕೇಳುವಾಗ ತಂದೆಯ ಹೃದಯ ಎಷ್ಟು ದುಃಖಪಟ್ಟಿರಬಹುದು ಎನ್ನುವುದನ್ನು ಸ್ವಲ್ಪ ಯೋಚಿಸಿ ನೋಡಿರಿ. ನಾನು ಬೇಡವೇ ಮಗನೇ, ಆಸ್ತಿ ಮಾತ್ರ ಬೇಕಾ ಎಂದು ಕೇಳಿರಬಹುದು. ಏಕೆಂದರೆ ಇಸ್ರಾಯೇಲ್ ದೇಶದಲ್ಲಿ ತಂದೆ ಜೀವಂತವಾಗಿ ಇರುವಾಗ ಆಸ್ತಿಯಲ್ಲಿ ಮಕ್ಕಳಿಗೆ ಭಾಗ ಮಾಡುವುದಿಲ್ಲ. ತಂದೆಯ ಮರಣಾಂತರ ಆಸ್ತಿ ಭಾಗವಾಗುತ್ತದೆ. ಚೊಚ್ಚಲು ಮಗನಿಗೆ 2 ಭಾಗವನ್ನು, ಉಳಿದ ಮಕ್ಕಳಿಗೆಲ್ಲ ಸರಿಸಮಾನವಾಗಿ ಭಾಗಗಳು ಸಿಕ್ಕುತ್ತವೆ. ಆದರೆ ಈ ಮಗನಾದರೂ ತನ್ನ ತಂದೆಯನ್ನು ದ್ವೇಷಿಸಿದನು. ಹಣಕ್ಕಿಂತಲೂ ತಂದೆಯ ಪ್ರೀತಿಗಿಂತಲೂ ಲೋಕದ ಸ್ನೇಹಿತರನ್ನು ಆಶಿಸಿದನು. ಸಹೋದರನೇ, ಸಹೋದರಿಯೇ, ಇಂದು ನೀನು ಯಾವ ಭಾಗವನ್ನು ಆರಿಸಿಕೊಳ್ಳುತ್ತೀಯೇ? ನಿನ್ನ ಜೀವಿತದ ಮುಖ್ಯ ಉದ್ದೇಶಗಳೇನು? ಹಣವೋ, ಅಂತಸ್ತೋ, ಲೋಕದ ಆಶೆಯೋ, ಅಲ್ಲವೇ ಕರ್ತನೋ? ಒಂದು ಸಾರಿ ಒಬ್ಬ ರಾಜನು ತನ್ನ ಹುಟ್ಟಿದ ಹಬ್ಬದ ದಿನದಂದು ತನ್ನ ವೀರರುಗಳನ್ನೆಲ್ಲ ನೋಡಿ, ನೀವು ಅರಮನೆಯೊಳಕ್ಕೆ ಹೋಗಿ ನಿಮಗೆ ಏನೇನೋ ಬೇಕೋ, ಯಾವ ಯಾವ ಬೆಲೆ ಬಾಳುವ ವಸ್ತುಗಳು ಬೇಕೋ ಎಲ್ಲವನ್ನು ನಿಮ್ಮ ಇಷ್ಟದ ಪ್ರಕಾರ ತೆಗೆದುಕೊಳ್ಳಬಹುದು ಎಂದು ಹೇಳಿದನು. ಅಷ್ಟೇ, ಮತ್ತೊಂದು ನಿಮಿಷದಲ್ಲಿ ಅಷ್ಟು ವೀರರುಗಳು ಅರಮನೆಯ ಕಡೆಗೆ ಓಡಿದರು. ಅಲ್ಲಿದ್ದಂಥ ಪೋನ್, ಬೆಳ್ಳಿ, ವಜ್ರಗಳು, ಬೆಲೆ ಬಾಳುವ ಮುತ್ತುಗಳೆಲ್ಲವನ್ನೂ ಪೈಪೋಟಿಯ ಮೇಲೆ ತೆಗೆದುಕೊಂಡು ಸೂರೆ ಮಾಡಲು ಪ್ರಾರಂಭಿಸಿದರು. ಅದೇ ಸಮಯದಲ್ಲಿ ಒಬ್ಬ ಮಂತ್ರಿ ಮಾತ್ರ ಎಲ್ಲಿಯೂ ಹೋಗದೆ ರಾಜನ ಪಕ್ಕದಲ್ಲಿಯೇ ನಿಂತುಕೊಂಡಿದ್ದನು. ರಾಜನು ಅವನನ್ನು ನೋಡಿ, ಎಲ್ಲರೂ ಹೊರಟು ಹೋದರಲ್ಲ, ನೀನು ಹೋಗಲಿಲ್ಲವೇ? ನಿನಗೆ ಯಾವ ವಸ್ತುವು ಬೇಡವೇ ಎಂದು ಕೇಳುವಾಗ ಆ ಮಂತ್ರಿ ರಾಜನ ಪಾದವನ್ನು ಹಿಡಿದುಕೊಂಡನು. ನನಗೆ ಲೋಕದಲ್ಲಿರುವ ಎಲ್ಲ ಒಳ್ಳೆಯವುಗಳಿಗಿಂತಲೂ ನೀನೇ ನನಗೆ ಬೇಕು. ನಾನು ಕಷ್ಟದಲ್ಲಿರುವಾಗ, ಬಡತನದಲ್ಲಿ ಬೆಂದು ಹೋದಾಗ ನೀನು ನನ್ನನ್ನು ಪ್ರೀತಿಸಿ, ಕನಿಕರಿಸಿ, ಪ್ರೀತಿ ತೋರಿಸಿ ಉನ್ನತ ಸ್ಥಿತಿಗೆ ತಂದು ನನ್ನನ್ನು ಮಂತ್ರಿಯಾಗಿ ಮಾಡಿದ್ದೀಯಲ್ಲ. ನಿನಗಿಂತ ಉತ್ತಮವಾದದ್ದು ಯಾವುದು? ಬೆಲೆ ಕಟ್ಟಲಾಗದ ಐಶ್ವರ್ಯ ನನಗೆ ನೀನೇ ಎಂದನು. ಆ ಮಾತುಗಳು ರಾಜನ ಹೃದಯವನ್ನು ಆಳವಾಗಿ ಮುಟ್ಟಿದವು. ಅವನು ಆನಂದ ಕಣ್ಣೀರನ್ನು ಸುರಿಸಿದನು. ಈ ಭೂಮಿಯಲ್ಲಿ ಜಯಕರವಾದ ಜೀವಿತವನ್ನು ಜೀವಿಸಿದ ಪರಿಶುದ್ಧವಾದ ಜನರ ಜೀವಿತವನ್ನು ನೋಡಿರಿ. ಅವರುಗಳು ಲೋಕದ ಆಶೆಗಳಿಗಿಂತಲೂ ಕರ್ತನನ್ನೇ ತಮ್ಮ ಭಾಗವನ್ನಾಗಿ ಆರಿಸಿಕೊಂಡರೆಂಬುದನ್ನು ನೀವು ತಿಳಿದಿರಬಹುದು. ಕೀರ್ತನೆಗಳು ಅಧ್ಯಾಯ 16 ವಚನ 5. ಕೀರ್ತನೆಗಳು ಅಧ್ಯಾಯ 119 ವಚನ 57. ಕೀರ್ತನೆಗಳು ಅಧ್ಯಾಯ 142 ವಚನ 5. ಈ ವಾಕ್ಯಗಳನ್ನೆಲ್ಲ ಓದಿ ನೋಡುವಾಗ ದಾವೀದ ರಾಜನು ಸಂತೋಷದಿಂದ, ನನ್ನ ದೇವರೇ, ನನ್ನ ಕರ್ತನೆ, ನೀನೇ ನನ್ನ ಭಾಗವು, ನನ್ನ ಪಾಲು ಪಾನವು ನೀನೇ, ನೀನೇ ನನ್ನ ಶರಣನು ಎಂದು ಕೊಂಡಾಡುವುದನ್ನು ನೋಡುತ್ತೇವೆ. ಕೀರ್ತನೆಗಳು ಅಧ್ಯಾಯ 16 ವಚನ 6ರಲ್ಲಿ, ಆತನು ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನನಗೆ ಸಂತೃಪ್ತಿಕರವಾಗಿದೆ ಎಂದು ಹೇಳುತ್ತಾನೆ. ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ, ನಿನಗಾಗಿ ಜೀವವನ್ನಿತ್ತ ನಿನ್ನ ಪ್ರೀತಿಯ ರಕ್ಷಕನು ನಿನ್ನ ಪ್ರೀತಿಗಾಗಿ, ಪ್ರೇಮಕ್ಕಾಗಿ ತವಕಿಸುತ್ತಿದ್ದಾನೆ. ನೀನು ಆತನನ್ನು ನಿನ್ನ ಭಾಗವನ್ನಾಗಿ ಆರಿಸಿಕೊಂಡು ನಿನ್ನ ಪೂರ್ಣ ಹೃದಯದಿಂದ ಪ್ರೀತಿಸಿದರೆ ಆತನು ನಿನಗಾಗಿ ಎಲ್ಲವನ್ನು ಮಾಡಲು, ನಿನ್ನನ್ನು ಮಹಿಮೆಯಾಗಿ ಉನ್ನತಪಡಿಸಲು
ಆಶೆಯುಳ್ಳವನಾಗಿದ್ದಾನೆ. ಬೇಥಾನ್ಯದಲ್ಲಿದ್ದ ಮರಿಯಳನ್ನು ನೋಡಿರಿ, ಅವಳು ತನ್ನಿಂದ ತೆಗೆಯಲ್ಪಡದ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 10 ವಚನ 42. ನಿತ್ಯವಾಗಿ ಜೊತೆಯಲ್ಲೇ ಇರುವಂಥ ಉತ್ತಮ ಭಾಗ, ಆ ಉತ್ತಮ ಭಾಗವೇ ಕ್ರಿಸ್ತೇಸುವಾಗಿದ್ದಾನಲ್ಲವೇ? ಲೋಕದಲ್ಲಿರುವ ಎಲ್ಲವೂ ಗತಿಸಿ ಹೋಗಬಹುದು, ಲೋಕದ ಐಶ್ವರ್ಯವೆಲ್ಲವೂ ನಾಶವಾಗಬಹುದು, ಸಾಮ್ರಾಜ್ಯಗಳು ಮರೆಯಾಗುವು. ಆದರೆ ಕರ್ತನಾದರೂ ಎಂದೆಂದಿಗೂ ಮಾರ್ಪಡದೆ ನಮ್ಮೊಂದಿಗೆ ಇರುತ್ತಾನೆ. ಕಣ್ಣಿಗೆ ಕಾಣುವುದೆಲ್ಲ ಅಳಿಯುತ್ತದೆ, ಕಾಣದಿರುವುದೇ ನಿಶ್ಚಯವಾದದ್ದು ಎಂದು ಭಕ್ತನು ಹಾಡುತ್ತಾನೆ. ಹೌದು, ಕ್ರಿಸ್ತನು ನಿತ್ಯವಾಗಿಯೂ ನಮ್ಮ ಮೇಲೆ ಪ್ರೀತಿ ತೋರಿಸುವನು. ಅನಾದಿಯಿಂದಿದ್ದ ಸ್ನೇಹದಿಂದಲೇ ನಾನು ನಿನ್ನನ್ನು ಸ್ನೇಹಿಸಿದ್ದೇನೆ, ಅಂತ್ಯದ ಕರುಣೆಯಿಂದ ನಾನು ನಿನ್ನನ್ನು ಸೇರಿಸಿಕೊಳ್ಳುವೆನು ಎಂದು ಆತನು ಹೇಳಿರುತ್ತಾನೆ. ಹೌದು ದೇವ ಮಗುವೆ, ಅನಾದಿ ದೇವನೇ ನಿನಗೆ ಆಶ್ರಯ ದುರ್ಗ, ಅವನ ನಿತ್ಯವಾದ ಪ್ರೀತಿಯೇ ನಿನಗೆ ಆಧಾರ. ಆತನನ್ನೇ ನಿನ್ನ ಪಾಲುಗಾರರನ್ನಾಗಿ ಮಾಡಿಕೊಳ್ಳುವೆಯಾ? ಕರ್ತನು ಹೇಳಿದ ಈ ದೃಷ್ಟಾಂತದಲ್ಲಿ ಪ್ರೀತಿಯುಳ್ಳ ತಂದೆಯು ತನ್ನ ಮಕ್ಕಳ ಪ್ರೀತಿಗಾಗಿ ತವಕಿಸುತ್ತಾನೆ. ಆದರೆ ಮಗನಿಗಾದರೂ ತಂದೆಗಿಂತಲೂ ಆತನ ಆಸ್ತಿಯ ಮೇಲೆ ಕಣ್ಣಿತ್ತು, ತಂದೆಯನ್ನೇ ತಿರಸ್ಕರಿಸಿದನು. ಸಹೋದರನೇ, ಸಹೋದರಿಯೇ, ಕರ್ತನು ನಿನ್ನ ಮುಂದೆ 2 ಕಾರ್ಯಗಳನ್ನು ಇಟ್ಟಿದ್ದಾನೆ. ಒಂದು ಆತನ ಕಲ್ವಾರಿಯ ಪ್ರೀತಿ, ಮತ್ತೊಂದು ಲೋಕದ ಪ್ರೀತಿ. ಈ ಎರಡರಲ್ಲಿ ನೀನು ಯಾವುದನ್ನು ಆರಿಸಿಕೊಳ್ಳುವಿ? ಕರ್ತನು ನಿನ್ನ ಮುಂದೆ 2 ಮಾರ್ಗಗಳನ್ನು ತೆರೆದಿಟ್ಟಿದ್ದಾನೆ. ಕೇಡಿನ ಮಾರ್ಗ, ಅದು ವಿಶಾಲವಾದದ್ದು, ಅದರಲ್ಲಿ ಹೋಗುವವರು ಬಹುಜನ. ಆ ಮಾರ್ಗದಲ್ಲಿ ಹೋಗುವಿಯಾ? ಅಥವಾ ನಿತ್ಯ ಜೀವಕ್ಕೆ ಹೋಗುವ ಮಾರ್ಗ ಇಕ್ಕಟ್ಟಾದುದು, ಆ ಮಾರ್ಗದಲ್ಲಿ ಹೋಗುವೆಯಾ? ಇಗೋ, ನಿನ್ನ ಮುಂದೆ ನಿಮಗಾಗಿ ಆಶೀರ್ವಾದವನ್ನು ಶಾಪವನ್ನು ಇಟ್ಟಿದ್ದೇನೆ. ಇಂದು ನಾನು ನಿಮಗಾಗಿ ನಿಮ್ಮ ದೇವರಾದ ಕರ್ತನ ಆಜ್ಞೆಗಳನ್ನು ಕಟ್ಟಳೆಗಳನ್ನು ಇಟ್ಟಿದ್ದೇನೆ. ವಿಧೇಯರಾದರೆ ಆಶೀರ್ವಾದವು, ಕರ್ತನ ಆಜ್ಞೆಗಳಿಗೆ ಅವಿಧೇಯರಾದರೆ ನಿಮಗೆ ಗೊತ್ತಿಲ್ಲದ ಇತರೆ ದೇವರುಗಳನ್ನು ಅವಲಂಬಿಸಿದರೆ ಶಾಪವು ನಿಮಗುಂಟಾಗುವುದು. ಧರ್ಮೋಪದೇಶ ಕಾಂಡ ಅಧ್ಯಾಯ 11 ವಚನ 26-28. ಧರ್ಮೋಪದೇಶ ಕಾಂಡ ಅಧ್ಯಾಯ 30 ವಚನ 19. ಈ ವಾಕ್ಯವನ್ನು ಓದಿ ನೋಡಿರಿ. ಅಲ್ಲಿ ಕರ್ತನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆರಿಸಿಕೊಳ್ಳಿರಿ. ಆರಿಸಿಕೊಳ್ಳುವಂಥ ಸ್ವಯಂ ಚಿತ್ತವನ್ನು ಸಹ ನಮಗೆ ಕೊಟ್ಟಿರುತ್ತಾನೆ. ಮೊದಲನೆಯದಾಗಿ ನಾವು ಕರ್ತನ ದಾರಿಯಲ್ಲಿ ಉತ್ತಮರಾಗಿ ದೇವರ ಭಯಭಕ್ತಿಯಲ್ಲಿ ನಡೆಯಬೇಕು. ಇಲ್ಲದಿದ್ದರೆ ಪಾಪದ ಮಾರ್ಗದಲ್ಲಿ ಹೋಗಿ ಲೋಕದ ಸಂತೋಷದಲ್ಲಿ ಜೀವಿಸಬೇಕು. ಆರಿಸಿಕೊಳ್ಳುವಂಥದ್ದು ನಮ್ಮ ಕೈಗಳಲ್ಲಿ ಇದೆ. ಅಂದು ಏದೆನ್ ತೋಟದಲ್ಲಿ ಕರ್ತನು ಜೀವ ವೃಕ್ಷದ ಫಲಗಳನ್ನು ಇಟ್ಟನು, ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಫಲವನ್ನು ಸಹ ಇಟ್ಟನು. ತಿಳಿದುಕೊಳ್ಳುವಂಥದ್ದು ಮನುಷ್ಯನ ಕೈಗಳಲ್ಲಿ ಇದೆ, ಏಕೆಂದರೆ ದೇವರು ಮನುಷ್ಯನನ್ನು ಒಂದು ಗೊಂಬೆಯಾಗಿ ಸೃಷ್ಟಿ ಮಾಡದೆ ಅವನಿಗೆ ಸ್ವಂತ ಜ್ಞಾನವನ್ನು, ಸ್ವಂತ ಶಕ್ತಿಯನ್ನು ಕೊಟ್ಟನು. ಅಷ್ಟು ಮಾತ್ರವಲ್ಲ, ಪ್ರೀತಿಯುಳ್ಳ ದೇವರು ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟನು. ಇದನ್ನು ತಿಂದರೆ ತಿಂದ ದಿನವೇ ಸತ್ಯ ಹೋಗುವೆ ಎನ್ನುವುದೇ. ಕರ್ತನು ಕೊಟ್ಟಂತ ಮನಸ್ಸಾಕ್ಷಿಯನ್ನು ಮೀರಿ, ಎಚ್ಚರಿಕೆಯನ್ನು ಮೀರಿ, ಕರ್ತನ ಪ್ರೀತಿಯನ್ನು ಮೀರಿ ಸೈತಾನನ ಮಾತುಗಳನ್ನು ನಂಬಿ ಬೇಡವೆಂದು ಬಿಟ್ಟ ಫಲವನ್ನು ತನ್ನ ಭಾಗವನ್ನಾಗಿ ಆರಿಸಿಕೊಂಡನು. ಮನುಷ್ಯನು ತಾನಾಗಿಯೇ ಆರಿಸಿಕೊಂಡ ಮಾರ್ಗವೇ ಪಾಪದ ಮಾರ್ಗ. ಕರ್ತನು ಆ ಸಮಯದಲ್ಲಿ ಅವನನ್ನು ತಡೆಯಲಿಲ್ಲ, ಬೇಡವೆಂದು ಬಿಟ್ಟ ಫಲವನ್ನು ನಾಶ ಮಾಡಲೂ ಇಲ್ಲ. ಕಾರಣ ಮನುಷ್ಯನಿಗೆ ಸ್ವಂತವಾಗಿ ಯೋಚಿಸುವ ಶಕ್ತಿಯನ್ನು ಕೊಟ್ಟಿದ್ದನಲ್ಲ. ಆದಿ ಮನುಷ್ಯನು ತನ್ನ ಇಷ್ಟದಂತೆ ಮನಃಪೂರ್ತಿಯಾಗಿ ಪಾಪ ಮಾಡಿದನು. ದೇವ ಮಗುವೆ, ಆದರೆ ಇಂದು ಕರ್ತನು ನಿನ್ನನ್ನು ಅನೇಕ ಸಾರಿ ಎಚ್ಚರಿಸಿದ್ದಾನೆ. ಮನಸ್ಸಾಕ್ಷಿಯನ್ನು ಕೊಟ್ಟು ನಿನ್ನೊಂದಿಗೆ ಹೋರಾಡಿಕೊಂಡೇ ಇದ್ದಾನೆ. ದೇವಸೇವಕರ ಮೂಲಕವೂ ದೇವರ ವಾಕ್ಯಗಳ ಮೂಲಕವೂ ಮಾತನಾಡಿದ್ದಾನೆ. ಆದರೂ ನಿನ್ನ ಹಠದಿಂದಲೇ ಪಾಪ ಮಾಡಿಯೇ ಮಾಡುತ್ತೇನೆಂದರೆ ಅವನು ನಿನ್ನನ್ನು ಬಿಟ್ಟು ಬಿಡುತ್ತಾನೆ. ಕರ್ತನು ಇಂದು ದುಃಖದಿಂದ ಹೇಳುತ್ತಾನೆ, ಯಾಕೆಂದರೆ ಯೆಹೋವನಲ್ಲಿ ಭಯಭಕ್ತಿ ಇಡುವುದಕ್ಕೆ ಮನಸ್ಸಿಲ್ಲದ ತಿಳುವಳಿಕೆಯನ್ನು ಹಗೆ ಮಾಡಿದರು. ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು. ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥನಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಜ್ಞಾನೋಕ್ತಿಗಳು ಅಧ್ಯಾಯ 1
ವಚನ 29-33 ಎಂಬುದೇ. ದೇವಮಗುವೆ, ಈಗ ನೀನು ಆರಿಸಿಕೊಂಡ ಭಾಗ ಯಾವುದು? ಈಗ ನಿನ್ನ ಮನಸ್ಸು ಯಾವುದನ್ನು ತೀರ್ಮಾನಿಸುತ್ತದೆ? ಅಂದು ಮೋಶೆಯ ಮುಂಭಾಗದಲ್ಲಿ ಐಗುಪ್ತ ದೇಶದ ಉತ್ತಮ ಭಾಗ ಒಂದು ಪಕ್ಕದಲ್ಲಿ, ಮತ್ತೊಂದು ಪಕ್ಕದಲ್ಲಿ ಕ್ರಿಸ್ತನ ನಿಮಿತ್ತ ಬರುವ ನಿಂದೆಗಳು ಇದ್ದವು. ಆದರೆ ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ, ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದಿದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾದ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಇಬ್ರಿಯರ ಬರೆದ ಪತ್ರಿಕೆ ಅಧ್ಯಾಯ 11 ವಚನ 24-25. ದೇವಮಗುವೆ, ಅಂದು ಯೆಹೋಶುವನು ತೀರ್ಮಾನಿಸಿದಂತೆ ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆವು ಎಂದು ಕರ್ತನನ್ನೇ ಹಿಡಿದುಕೊಳ್ಳುವೆಯಾ? ಯೇಸು ಹೇಳಿದ ದೃಷ್ಟಾಂತದಲ್ಲಿದ್ದ ಚಿಕ್ಕ ಮಗನು ಕೆಟ್ಟ ಸ್ನೇಹಿತರನ್ನು ತಿಳಿದುಕೊಂಡನು, ಪಾಪದ ಜೀವಿತವನ್ನೇ ಆರಿಸಿಕೊಂಡನು, ಆಸೆ ಇಚ್ಛೆಗಳನ್ನು ತಿಳಿದುಕೊಂಡನು, ವೇಶ್ಯೆಯರೊಂದಿಗೆ ಸೇರಿ ತನ್ನ ತಂದೆ ಸಂಪಾದಿಸಿದ ಹಣವನ್ನೆಲ್ಲ ಕಳೆದನು. ನಾನು ನೆನೆಸುತ್ತೇನೆ, ಚಿಕ್ಕ ಮಗನು ಪಾಪ ಕಾರ್ಯಗಳನ್ನು ಮಾಡುವಾಗ ಜನಗಳು ಬಂದು ತಂದೆಯ ಹತ್ತಿರ ಹೇಳಿರಬಹುದು, ನಿನ್ನ ಮಗನು ಆ ಪಟ್ಟಣದಲ್ಲಿ ಕುಡಿದು ಗೋಡೆಯ ಪಕ್ಕದಲ್ಲಿ ಬಿದ್ದಿರುವುದನ್ನು ನೋಡಿದೆನು ಎಂದು ಕೆಲವರು ಬಂದು ಹೇಳಿರಬಹುದು. ಮತ್ತೊಬ್ಬರು ಬಂದು ನಿನ್ನ ಮಗನು ವೇಶ್ಯೆಯರೊಂದಿಗೆ ಸೇರಿ ಶರೀರವೆಲ್ಲ ಭಯಂಕರ ವ್ಯಾಧಿಯಿಂದ ಪೀಡಿತನಾಗಿದ್ದಾನೆ ಎಂದು ಹೇಳಿರಬಹುದು. ಇನ್ನು ಕೆಲವರು ನಿನ್ನ ಮಗನು ಕಳ್ಳತನದಲ್ಲಿ ಸಿಕ್ಕಿಕೊಂಡು ಇರುವುದರಿಂದ ಅವನನ್ನು ಮರಕ್ಕೆ ಕಟ್ಟಿ ಹೊಡೆದರು ಎಂದು ಹೇಳಿರಬಹುದು. ತಂದೆಯ ಹೃದಯ ಎಷ್ಟರ ಮಟ್ಟಿಗೆ ಒಡೆದಿರಬಹುದು? ಆ ತಂದೆಯು ಕಣ್ಣೀರಿಟ್ಟಿರಬಹುದು, ನನ್ನ ಮಗನು ದೇವರ ಕಡೆಗೆ ತಿರುಕೊಳ್ಳುವುದಿಲ್ಲವಲ್ಲ, ಹೊಸ ಜೀವಿತವನ್ನು ಹೊಂದಲಾರಣ ಎಂದು ತವಕಿಸಿರಬಹುದು. ಒಂದು ಕುರಿ ಕಾಣದೆ ಹೋದರೆ ಹಿಂದಿರುಗುವ ಮಾರ್ಗ ಅದರ ಚಿಕ್ಕ ತಲೆಗೆ ಹೊಳೆಯುವುದಿಲ್ಲ. ಒಂದು ಬೆಳ್ಳಿ ನಾಣ್ಯ ಕಳೆದು ಹೋದರೆ ತಾನಾಗಿಯೇ ಎದ್ದು ಬರುವುದಕ್ಕೆ ಅದಕ್ಕೆ ಜೀವವೂ ಇಲ್ಲ. ಆದರೆ ಮನುಷ್ಯನಿಗಾದರೂ ಹಿಂದಿರುಗಿ ಬರುವುದಕ್ಕೆ ಅವನಿಗೆ ಆತ್ಮವಿದೆ, ತಿಳುವಳಿಕೆ ಇದೆ, ಬುದ್ಧಿ ಇದೆ. ಯಾವ ಮನುಷ್ಯನೇ ಆಗಲಿ ತಾನಾಗಿಯೇ ಕರ್ತನ ಹತ್ತಿರ ಬರಬೇಕೆನ್ನುವುದನ್ನೇ ಅವನು ಎದುರು ನೋಡುತ್ತಾನೆ. ಅವನು ಯಾರನ್ನೂ ಕಡ್ಡಾಯವಾಗಿ ಒತ್ತಾಯ ಮಾಡಿ ಕರೆಯುವುದಿಲ್ಲ, ಕತ್ತು ಹಿಡಿದು ಎಳೆದುಕೊಂಡು ಬರಬೇಕೆಂದು ಇಷ್ಟಪಡುವುದಿಲ್ಲ. ನಿನಗೆ ನಿನ್ನ ಆಲೋಚನೆಗಳನ್ನು ಗ್ರಹಿಸುವಂಥ ತಿಳುವಳಿಕೆಯನ್ನು, ಸ್ವಯಂ ಚಿತ್ತವನ್ನು ಕೊಟ್ಟಿರುತ್ತಾನೆ. ಆದುದರಿಂದ ನಿನಗಾಗಿಯೇ ಒಂದು ತೀರ್ಮಾನದಿಂದ ಕರ್ತನ ಹತ್ತಿರ ಬರಬೇಕೆಂದು ಬಯಸುತ್ತಾನೆ. ಚಿಕ್ಕ ಮಗನಿಗೆ ಪಾಪದ ಜೀವಿತವು ಅವನ ಕಣ್ಣನ್ನು ಮಂಕು ಮಾಡಿತು, ತಿಳುವಳಿಕೆ ಹೋಯಿತು. ಚಿಂತೆ ಮಾಡದೆ ಇರುವ ಹಾಗೆ ಪಾಪ ಅವನನ್ನು ತಡೆಯಿತು. ಅವನು ತಂದೆಯ ಪ್ರೀತಿಯನ್ನು ಮರೆತು ಜೀವಿಸಿದನು. ಒಂದು ಪಾಪ ಇನ್ನೊಂದು ಪಾಪಕ್ಕೆ ಎಳೆದುಕೊಂಡು ಹೋಗುತ್ತದೆ. ಹೊಲಸಾದ ಕೆಸರು ತನ್ನೊಳಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಎಲ್ಲವನ್ನು ತನ್ನೆಡೆಗೆ ಎಳೆದುಕೊಳ್ಳುತ್ತದೆ. ಸಿನಿಮಾ, ಸಿಗರೇಟ್, ಚೂಚಾಟ, ನಾಟಕ, ಕುಡಿತ, ಕೋಪ, ಸೂಳೆಗಾರಿಕೆ ಇವುಗಳಿಂದ ಇನ್ನೂ ಅಧಿಕವಾದ ಪಾಪಕ್ಕೆ ಮನುಷ್ಯನನ್ನು ಎಳೆದುಕೊಂಡು ಹೋಗುತ್ತದೆ. ಇದರಿಂದಾಗಿ ಹಣ ನಷ್ಟ, ಆರೋಗ್ಯ ಕೆಡುತ್ತದೆ, ಶರೀರಕ್ಕೆ ಕೆಟ್ಟ ವ್ಯಾಧಿಗಳು ಅಂಟಿಕೊಳ್ಳುತ್ತವೆ. ಅಷ್ಟು ಮಾತ್ರವಲ್ಲ, ದರಿದ್ರ, ಬಡತನಗಳಿಗೆ ನಡೆಸುತ್ತದೆ. ಒಂದು ದೊಡ್ಡ ಕುಟುಂಬದಲ್ಲಿರುವ ಒಬ್ಬ ಹುಡುಗಿಯ ಬಗ್ಗೆ ಕೇಳಿದ್ದೇನೆ. ಅವಳು ಬಹಳ ಓದಿದವಳು, ಬೀದಿ ಬೀದಿಗಳಲ್ಲಿ ಭಿಕ್ಷುಗಾರಿಯಂತೆ ತಿರುಗುತ್ತಿದ್ದವಳು. ಅವಳನ್ನು ಕರೆದು ವಿಚಾರಿಸಿದಾಗ ಅವಳು ಹೇಳಿದಳು, ಅಯ್ಯ, ಹೊರದೇಶದಲ್ಲಿ ನನ್ನ ಗಂಡನೊಂದಿಗೆ ಮಕ್ಕಳೊಂದಿಗೆ ಸಂತೋಷದಿಂದ ಜೀವಿಸಿದೆ. ಆದರೆ ನನ್ನ ಪತಿಗೆ ತಿಳಿಯದಂತೆ ನನ್ನ ಮನೆಯ ಪಕ್ಕದಲ್ಲಿದ್ದ ಒಬ್ಬ ಯವನಸ್ಥನೊಂದಿಗೆ ಸಂಬಂಧ ಬೆಳೆಸಿದೆ. ಅವನು ಆಸೆ ತೋರಿಸಿ ನನ್ನನ್ನು ವಂಚಿಸಿದನು. ಹೇರಳವಾದ ವಾಗ್ದಾನಗಳಿಂದ ನನ್ನನ್ನು ವಂಚಿಸಿದನು. ನನ್ನ ಜೊತೆಗೆ ಓಡಿ ಬಂದು ಬಿಡು ಎಂದು ಬಲವಂತಪಡಿಸಿದನು. ನಾನು ಅವನನ್ನು ನಂಬಿ ಗಂಡನನ್ನು ಮಕ್ಕಳನ್ನು ಬಿಟ್ಟು ಅವನ ಜೊತೆಗೆ ಇಂಡಿಯಾ ದೇಶಕ್ಕೆ ಬಂದೆನು. ಇಂಡಿಯಾ ದೇಶಕ್ಕೆ ಕರೆತಂದ ಅವನು ಸ್ವಲ್ಪ ದಿನದೊಳಗೆ ಎಲ್ಲಿಯೋ ಓಡಿ ಹೋಗಿಬಿಟ್ಟನು. ಅವನ ಜೊತೆಯಲ್ಲಿಯೇ ನನ್ನ ಪಾಸ್ಪೋರ್ಟ್ ಕಳೆದು ಹೋಯಿತು. ನನ್ನ ಪ್ರೀತಿಯ ಪತಿಗೆ ದ್ರೋಹ ಮಾಡಿದೆನು ಎಂಬ ಮನಸ್ಸಾಕ್ಷಿ ಹಗಲು ಇರುಳು ನನ್ನನ್ನು ಬಾಧಿಸುತ್ತಿದೆ. ನನ್ನ ಮುದ್ದು ಮಕ್ಕಳನ್ನು ಒದರಿ ತಳ್ಳಿಬಿಟ್ಟು ಬಂದೇನಲ್ಲ ಎಂಬ ಚಿಂತೆ ನನ್ನನ್ನು ಈಟಿಯಂತೆ ಚುಚ್ಚಿ ವೇದನೆ ಪಡಿಸುತ್ತಿದೆ. ನನ್ನ ಪತಿ ನನ್ನನ್ನು ಒಬ್ಬ ಮಹಾರಾಣಿಯಂತೆ ಇಟ್ಟುಕೊಂಡಿದ್ದರು. ನಮ್ಮ ಮನೆಯಲ್ಲಿ ಎಷ್ಟೋ ಸಂತೋಷದಿಂದ ಇದ್ದ ನಾನು ಈಗ ಒಂದು ಹೊತ್ತಿನ ಊಟಕ್ಕಾಗಿ ಆಲೂಗೆಡ್ಡೆ ತೋಟದಲ್ಲಿ ಮಣ್ಣನ್ನು ತೋಡಿ ಗೆಡ್ಡೆಯನ್ನು ತೆಗೆದು ಅದರಿಂದ ಬರುವ ಹಣದಿಂದ ಜೀವಿಸುತ್ತಿದ್ದೇನೆ ಎಂದು ಅತ್ತಳು. ಎಂತಹ ಪರಿತಾಪಕರವಾದ ಸ್ಥಿತಿ! ಯಾವ ಮನುಷ್ಯನಾದರೂ ತನ್ನ ಉತ್ತಮವಾದ ಸ್ಥಿತಿಯಿಂದ ಕೆಳಗೆ ಬೀಳುತ್ತಾನೋ
ಅವನು ತಲೆಯಿಂದ ಬಿದ್ದ ಕೂದಲಿಗೆ ಸಮಾನ ಎಂದು ತಿರುವಳ್ಳುವರ್ ಹೇಳುತ್ತಾರೆ. ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು, ಕ್ರಿಸ್ತನ ಐಕ್ಯತೆಯನ್ನು ಬಿಟ್ಟು, ಕ್ರಿಸ್ತನ ಆಶ್ರಯವನ್ನು ಬಿಟ್ಟು ದೂರವಾಗಿ ಹೋಗುವವರ ಗತಿಯೂ ಅಷ್ಟೇ. ಆಸೆಯನ್ನು ತೋರಿಸಿ ಮೋಸ ಮಾಡುವಂಥ ಈ ಲೋಕವನ್ನು ದೇವಮಗುವೆ ನೀನು ಒಮ್ಮೆಯಾದರೂ ನಂಬಬೇಡ. ಚಿಕ್ಕ ಮಗನು ಲೋಕದ ಸಂತೋಷದಲ್ಲಿ ಸ್ವಲ್ಪ ಕಾಲ ಕಳೆದನು. ಆದರೆ ಕಾಲ ಬದಲಾಯಿತು. ಕೈಯಲ್ಲಿರುವ ಹಣವೆಲ್ಲ ಖರ್ಚಾಯಿತು. ಸ್ನೇಹಿತರು ಓಡಿ ಹೋದರು. ಬಡತನ ಅವನನ್ನು ಆವರಿಸಿಕೊಂಡಿತು. ಒಂದು ಹಳೆಯ ಗಾದೆ ಉಂಟು, ಒಬ್ಬ ಮನುಷ್ಯನು ನಗುವಾಗ ಅವನೊಂದಿಗೆ ನಗುವುದಕ್ಕಾಗಿ 1000 ಜನರು ಬರುತ್ತಾರೆ, ಆದರೆ ಒಬ್ಬನು ಅಳುವಾಗ ಮಾತ್ರ ಒಂಟಿಯಾಗಿಯೇ ಅಳುವನು ಎನ್ನುತ್ತಾರೆ. ಎಲ್ಲವನ್ನು ಕಳೆದುಕೊಂಡ ಅವನು ಆ ದೇಶದಲ್ಲಿ ಬಹಳ ಬಡತನದಲ್ಲಿ ಸಿಕ್ಕಿಕೊಂಡನು. ಕಡೆಯಲ್ಲಿ ಆ ಊರಿನಲ್ಲಿರುವ ಬಡ ಮನುಷ್ಯನ ಹಂದಿಗಳನ್ನು ಮೇಯಿಸಲು ಅವನಲ್ಲಿ ಸೇರಿಕೊಂಡನು. ಮನುಷ್ಯರು ತಿನ್ನುವ ಆಹಾರ ಅವನಿಗೆ ಸಿಕ್ಕಲಿಲ್ಲ. ಆ ಮನೆಯಲ್ಲಿ ವಾಸಿಸುವ ಮನುಷ್ಯನು ಕುಡಿಯುವ ಗಂಜಿಯೂ ಅವನಿಗೆ ಸಿಕ್ಕಲಿಲ್ಲ. ಸತ್ಯವೇದ ಹೇಳುತ್ತದೆ, ಹಂದಿಗಳು ತಿನ್ನುವ ತೌಡಿನಿಂದ ಹೊಟ್ಟೆ ತುಂಬಿಕೊಳ್ಳಲು ಆಸೆಯುಳ್ಳವನಾಗಿದ್ದನು. ಒಬ್ಬನಾದರೂ ಅದನ್ನು ಅವನಿಗೆ ಕೊಡಲಿಲ್ಲ. ನೋಡಿರಿ, ಹಂದಿಗಳನ್ನು ಮೇಯಿಸುವವರಿಗೆ ಕೂಡ ಅವನು ಆಳಾಗಿ ಇದ್ದನು ಎನ್ನಬಹುದು. ಅವರು ಹಂದಿಗಳು ತಿನ್ನುವ ತೌಡನ್ನು ತಿನ್ನುವುದಕ್ಕೂ ಅನುಮತಿಸಲಿಲ್ಲ. ಯೋಚಿಸಿ ನೋಡಿರಿ, ಒಂದು ವೇಳೆ ಹಂದಿಗಳಿಗೆ ತೌಡನ್ನು ವಾಸನೆ ಹಿಡಿದಿರುವ ಪಾತ್ರಗಳಲ್ಲಿ ಹಾಕುವಾಗ ಹಂದಿಗಳು ಓಡಿ ಹೋಗಿ ಆ ತೌಡಿನಲ್ಲಿ ತಮ್ಮ ಕೊಳಕಾದ ಬಾಯಿಯನ್ನು ಹಾಕುವಾಗ ಇವನು ಕೂಡ ಓಡಿ ಬಂದು ಅವುಗಳ ಜೊತೆಯಲ್ಲಿ ಹಂದಿಯಂತೆ ಬಾಯಿ ಹಾಕಿರಬಹುದು ಮತ್ತು ಆ ತೌಡನ್ನು ತಿನ್ನಲು ಪ್ರಯತ್ನಿಸಿರಬಹುದು. ಆದರೆ ಹಂದಿಗಳನ್ನು ಮೇಯಿಸುವಂತಹ ಬೇರೆ ಕೂಲಿಯಾಳುಗಳು ಇವನನ್ನು ಹೊಡೆದು ಓಡಿಸಿ ಅದು ಸಹ ಇವನಿಗೆ ಸಿಕ್ಕದಂತೆ ಮಾಡಿರಬಹುದು. ಎಂತಹ ಪರಿತಾಪಕರವಾದ ದೃಶ್ಯ! ಮೊದಲು ಪಾಪ ಜೀವಿತವನ್ನು ಜೀವಿಸಲು ಸ್ವತಂತ್ರನಾಗಿ ತಿರುಗಿದ ಅವನು ಈಗಲಾದರೂ ಆಹಾರಕ್ಕಾಗಿ ಕಷ್ಟಪಡುತ್ತಾನೆ. ತಂದೆಯ ಕೈ ಕೆಳಗೆ ಇರಲು ಇಷ್ಟಪಡದ ಇವನು ಈಗಲಾದರೂ ಆ ಊರಿನಲ್ಲಿ ವಾಸಿಸುವವನಿಗೂ ಅವನ ಕೈ ಕೆಳಗೆ ಕೆಲಸ ಮಾಡುವವರಿಗೂ ಆಳಾಗಿರಬೇಕಾಯಿತು. ಎಲ್ಲ ಮೃಗಗಳಿಗಿಂತಲೂ ಬಹಳ ಕೀಳಾದ ಪ್ರಾಣಿ ಹಂದಿ. ಹಂದಿ ಬಹಳ ಅಶುದ್ಧವಾದ ಪ್ರಾಣಿ. ಕೊಳಕಿನಲ್ಲಿಯೇ ಬೆಳೆದು ಕೊಳಕಿನಲ್ಲಿಯೇ ಕುಳಿತುಕೊಳ್ಳುವ ಹಂದಿಗಳನ್ನು ಸಾಕುವುದಕ್ಕೂ ಹಂದಿಗಳನ್ನು ತಿನ್ನುವುದಕ್ಕೂ ಕರ್ತನು ಇಸ್ರಾಯೇಲರಿಗೆ ಅನುಮತಿ ಕೊಡಲಿಲ್ಲ. ದೇಶದಲ್ಲಿರುವ ಎಲ್ಲ ಕೆಲಸಗಳಿಗಿಂತಲೂ ಬಹಳ ಕೀಳಾದುದು ಹಂದಿಗಳನ್ನು ಮೇಯಿಸುವ ಕೆಲಸವೇ. ಅದಕ್ಕಿಂತಲೂ ಮೋಸಕರವಾದದ್ದು ಹಂದಿಗಳು ತಿನ್ನುವ ತೌಡನ್ನು ತಿನ್ನಲು ಬಯಸಿದ್ದು. ಚಿಕ್ಕ ಮಗನು ಜೀವಿತದ ಕೊನೆಯ ಹಂತಕ್ಕೆ ಬಂದು ಬಿಟ್ಟನು. ಅವನಲ್ಲಿ ಆಗ ಒಂದು ಕಾರ್ಯ ಮಾಡಲು ಸಮಯವು ಬಂದಿತು. ಸತ್ಯವೇದವು ಹೇಳುತ್ತದೆ, ಅವನಿಗೆ ಬುದ್ಧಿ ಬಂದಿತು. ಅವನು ಚಿಂತಿಸಲು ಪ್ರಾರಂಭಿಸಿದನು. ಮೊದಲು ಲೋಕದ ಆಶೆಗಳು ಅವನ ಬುದ್ಧಿಯನ್ನು ಗಲಿಬಿಲಿಗೊಳಿಸಿತ್ತು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂದು ಅವನಿಗೆ ತಿಳಿಯದೆ ಹೋಯಿತು. ಈ ಪ್ರಪಂಚದ ಲೋಕಾಧಿಪತಿಯು ಅವನ ಆತ್ಮ ಕಣ್ಣುಗಳನ್ನು ಕುರುಡನನ್ನಾಗಿ ಮಾಡಿದ್ದನು. ದೇವಮಗುವೆ, ನಿನ್ನ ಪರಮ ತಂದೆಯನ್ನು ನೋಡು, ಆಗ ನಿನಗೆ ಜ್ಞಾನೋದಯವಾಗುತ್ತದೆ. ದೇವರ ಕೃಪೆಯನ್ನು ನೆನೆಸಿಕೊ. ಆತನ ಕಲ್ವಾರ ಪ್ರೀತಿಯನ್ನು ನೆನಪು ಮಾಡಿಕೊ. ಆಗ ನೀನು ಸತ್ಯವನ್ನು ತಿಳಿದುಕೊಳ್ಳುವಿ. ಕೆಲವರು ಹಣದಾಶೆಯಲ್ಲಿರುತ್ತಾರೆ, ಕೆಲವರು ಕುಡಿತದ ಮತ್ತಿನಲ್ಲಿರುತ್ತಾರೆ, ಕೆಲವರು ಸೂಳೆಗಾರಿಕೆಯ ಮತ್ತಿನಲ್ಲಿರುತ್ತಾರೆ. ಈ ರೀತಿಯ ಮತ್ತು ಅವರನ್ನು ಪಾಪದ ಜೀವಿತಕ್ಕೆ ಎಳೆದುಕೊಂಡು ಹೋಗುವುದು. ಆ ಮತ್ತಿನಿಂದ ಬಿಡುಗಡೆ ಹೊಂದಿದರೆ ಮಾತ್ರ ಮಾರ್ಗವೂ ಸತ್ಯವೂ ಜೀವವೂ ಆಗಿರುವ ಕ್ರಿಸ್ತನನ್ನು ಕಂಡುಕೊಳ್ಳಬಹುದು. ಕೆಟ್ಟ ಮಗನಿಗೆ ಬುದ್ಧಿ ಬಂದಾಗ ಅವನು ಯೋಚಿಸಲು ಆರಂಭಿಸಿದನು. ನನ್ನ ತಂದೆಯ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 15 ವಚನ 17-19. ತನ್ನ ಹೃದಯದಲ್ಲಿ ಅವನಿಗೆ ತಿಳಿಯದಂತೆ ತನ್ನನ್ನು ತಗ್ಗಿಸಿಕೊಳ್ಳುವ ಸ್ವಭಾವ ಅವನಿಗೆ ಬಂದಿತು. ತಂದೆಯನ್ನು ಬಿಟ್ಟು ಅಗಲಿ ಹೋಗುವಾಗ ಅವನು ಅಹಂಕಾರ ಉಳ್ಳವನಾಗಿಯೂ ತನ್ನಲ್ಲಿ ತಾನು ಉಬ್ಬಿಕೊಳ್ಳುವವನಾಗಿಯೂ ಒರಟು ಸ್ವಭಾವ ಉಳ್ಳವನಾಗಿಯೂ ಹೊರಗೆ ಬಂದಿರಬಹುದು. ಆದರೆ ಈಗಲಾದರೂ ಅವನ ಬುದ್ಧಿ ತಿಳಿಯಾಯಿತು. ಅವನು ತನ್ನ ತಂದೆಯ ಮುಂದೆ ತನ್ನನ್ನು ತಗ್ಗಿಸಿಕೊಂಡನು. ದೇವರ ಮಗುವೆ, ನೀನು ನಿನ್ನನ್ನು ಕರ್ತನ ಮುಂದೆ ತಗ್ಗಿಸಿಕೊಳ್ಳುವುದಾದರೆ ಕರ್ತನು ನಿನಗೆ ಕೃಪೆಯನ್ನು ತೋರಿಸುವನು. ತಾಳ್ಮೆಯುಳ್ಳವರಿಗೆ, ತಗ್ಗಿಸಿಕೊಳ್ಳುವವರಿಗೆ ತನ್ನ ಕೃಪೆಯನ್ನು ತೋರಿಸುವನು.
ಯಾವ ಮನುಷ್ಯನು ತನ್ನನ್ನು ತಾನೇ ನೀತಿವಂತನನ್ನಾಗಿ ಮಾಡಿಕೊಳ್ಳುತ್ತಾನೋ, ಯಾವ ಮನುಷ್ಯನು ತನ್ನನ್ನು ತಾನೇ ಪರಿಶುದ್ಧನು ಎಂದುಕೊಳ್ಳುತ್ತಾನೋ ಅವನಿಗೆ ಕರ್ತನು ಕೃಪೆ ತೋರಿಸುವುದಿಲ್ಲ. ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಹೇಳಿದ ಸುಂಕದವನಲ್ಲವೇ ಕರ್ತನ ಕೃಪೆಯನ್ನು ಹೊಂದಿಕೊಂಡಿದ್ದು? ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟು ಮನೆಗೆ ಹೋದನು. ಅಯ್ಯ, ನಾನು ಯಾರಿಂದಲಾದರೂ ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದ ಜಕ್ಕಾಯನಿಗೆ ರಕ್ಷಣೆ ಸಿಕ್ಕಿತು. ದೇವ ಮಗುವೆ, ನಿನ್ನಲ್ಲಿ ಪಾಪವಿಲ್ಲವೆಂದು ನೀನು ಹೇಳಿದರೆ ನಿನ್ನನ್ನು ನೀನೇ ಮೋಸಪಡಿಸಿಕೊಳ್ಳುತ್ತೀಯೆ. ಸತ್ಯವು ನಿನ್ನಲ್ಲಿಲ್ಲ. ಅದೇ ಸಮಯದಲ್ಲಿ ಕರ್ತನ ಹತ್ತಿರ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ನಿನಗೆ ಕರುಣೆ ತೋರಿಸಲು ಕೃಪೆಯುಳ್ಳವನೇ ಆಗಿರುತ್ತಾನೆ. ಸತ್ಯವೇದವು ಹೇಳುತ್ತದೆ, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಶುಭವಾಗುವುದಿಲ್ಲ. ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಕರುಣೆ ದೊರೆಯುವುದು. ಚಿಕ್ಕ ಮಗನು ತನ್ನನ್ನು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡನು ಎಂಬುದನ್ನು ತಿಳಿದಿರುವಿರಾ? ತಂದೆಯ ಬಳಿ ತಾನು ಪಾಪಿ ಎಂದು ಒಪ್ಪಿಕೊಂಡನು. ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ಪರಲೋಕದಲ್ಲಿರುವ ದೇವರ ಬಗ್ಗೆ ಚಿಂತಿಸಿದನು. ತಾನು ತಂದೆಗೆ ವಿರೋಧವಾಗಿ ಪಾಪ ಮಾಡುವುದಕ್ಕೆ ಮೊದಲೇ ಪರಲೋಕದಲ್ಲಿರುವ ತಂದೆಗೆ ವಿರೋಧವಾಗಿ ಪಾಪ ಮಾಡಿದುದನ್ನು ಅವನು ಮನಸ್ಸಾಕ್ಷಿ ಚುಚ್ಚಿ ತೋರಿಸಿತು. ಹೌದು, ಪಾಪದ ಅರಿಕೆ ಮಾಡುವುದರಿಂದ ನಮಗೆ ದೇವರ ಕೃಪೆ ದೊರೆಯುತ್ತದೆ. ನಿಜವಾದ ಮಾನಸಾಂತರದಿಂದಲೂ ಕಣ್ಣೀರಿನಿಂದಲೂ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಅಷ್ಟು ಮಾತ್ರವಲ್ಲ, ಚಿಕ್ಕ ಮಗನು ಇನ್ನೂ ತನ್ನನ್ನು ತಗ್ಗಿಸಿಕೊಂಡು ಹೇಳಿದನು, ಇನ್ನೂ ನಿನ್ನ ಕುಮಾರನೆನಿಸಿಕೊಳ್ಳಲು ಯೋಗ್ಯನಲ್ಲ. ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನನ್ನಾಗಿ ನನ್ನನ್ನು ಸೇರಿಸಿಕೋ ಎಂದನು. ನೋಡಿರಿ, ಹಂದಿ ತಿನ್ನುವ ತೌಡನ್ನು ತಿನ್ನುವುದನ್ನು ನೋಡುವುದಕ್ಕಿಂತಲೂ ನನ್ನ ತಂದೆಯ ಮನೆಯಲ್ಲಿ ಕೂಲಿಯಾಳಾಗಿ ಇರುವುದೇ ಮೇಲೆಂದು ಎನಿಸಿದನು. ಒಂದು ಮನೆಯಲ್ಲಿ ಉಗ್ರಾಣಕಾರನು ಇರುತ್ತಾನೆ, ಕೆಲಸದವನು ಇರುತ್ತಾನೆ, ಅಡಿಯಾಳಾಗಿರುವವನು ಇರುತ್ತಾನೆ. ಅದೇ ಸಮಯದಲ್ಲಿ ಆ ಹೊತ್ತಿನ ಕೂಲಿಗಾಗಿ ಹೊರಗೆ ಕಾದು ನಿಂತಿರುವವನು ಇರುತ್ತಾನೆ. ಇದರಲ್ಲಿ ಕೂಲಿಯಾಳಿನ ಸ್ಥಿತಿಯು ಪರಿತಾಪಕರವಾದದ್ದು. ಯಜಮಾನನು ಕೆಲಸ ಕೊಡುತ್ತಾನೋ ಇಲ್ಲವೋ ಎಂದು ಕೈಕಟ್ಟಿ ಬಾಯನ್ನು ಮುಚ್ಚಿಕೊಂಡು ಹೊರಗೆ ಕಾದಿರಬೇಕು. ಯಜಮಾನನು ಕೆಲಸಕ್ಕೆ ಕರೆಯದಿದ್ದರೆ ಅವನಿಗೆ ಕೂಲಿ ಇಲ್ಲ. ಹಸಿವೆಯಿಂದ ಉಪವಾಸದಿಂದಲೂ ಅವನ ಜೀವಿತದ ದಿನಗಳನ್ನು ಕಳೆಯಬೇಕು ಎಂದುಕೊಂಡಾಗಿಯೂ ತನ್ನ ತಂದೆಯ ಪಕ್ಕದಲ್ಲಿ ಒಬ್ಬ ಕೂಲಿಕಾರನಂತೆ ನಿಂತು ತನ್ನ ತಂದೆಯ ಮುಖವನ್ನು ನೋಡಬಹುದಲ್ಲ ಎನ್ನುವ ಯೋಚನೆ ಚಿಕ್ಕ ಮಗನಿಗೆ ಬಂದಿತು. ಅವನು ಎದ್ದು ಹೊರಟು ತನ್ನ ತಂದೆಯ ಬಳಿಗೆ ಹೋದನು. ಅವನು ದೂರದಲ್ಲಿ ಬರುವಾಗಲೇ ಅವನ ತಂದೆ ಅವನನ್ನು ನೋಡಿ ಮನಮರುಗಿ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನನ್ನು ಮುದ್ದಿಟ್ಟನು. ಮತ್ತು ಸತ್ಯವೇದವು ಹೇಳುತ್ತದೆ, ಹೌದು, ಪ್ರೀತಿಯುಳ್ಳ ತಂದೆಯು ತನ್ನ ಮಗನ ಬರೋಣವನ್ನೇ ಯಾವಾಗಲೂ ಎದುರು ನೋಡುತ್ತಿದ್ದನು, ದಾರಿಯನ್ನು ಯಾವಾಗಲೂ ಕಾಯುತ್ತಿದ್ದನು. ಅವನ ತಂದೆಯು ಅವನನ್ನು ಕಂಡು ಮನಮರುಗಿ ಓಡಿ ಎನ್ನುವ ಮಾತುಗಳನ್ನು ಗಮನಿಸಿ ನೋಡಿರಿ. ತಂದೆಯು ನೋಡಿದನು, ಮನಮರುಗಿದನು, ಓಡಿ ಬಂದನು. ಯಾರನ್ನು ನೋಡಿ? ಕೆಟ್ಟ ಜೀವಿತ ಜೀವಿಸಿದವನನ್ನು ನೋಡಿ, ಆಸ್ತಿಯನ್ನು ಹಾಳು ಮಾಡುವವನನ್ನು ನೋಡಿ ಓಡಿದನು. ಏಕೆ ಹಾಗೆ ಓಡಿದನು? ಅದೇ ತಂದೆಯ ಪ್ರೀತಿ. ಅದೇ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಆಗುವ ದೇವರ ಪ್ರೀತಿ. ದೇವ ಮಗುವೆ, ನೀನು ಒಂದು ಹೆಜ್ಜೆ ಇಟ್ಟು ತಂದೆಯನ್ನು ನೋಡಿ ಮುಂದೆ ಬಂದರೆ ಅವನು 100 ಹೆಜ್ಜೆ ಇಟ್ಟು ನಿನ್ನನ್ನೇ ಎದುರುಗೊಳ್ಳಲು ಓಡಿ ಬರಲು ಆಸೆಯುಳ್ಳವನಾಗಿರುವನು. ನೀನು ದೇವರನ್ನು ಹುಡುಕಿ ನಿನ್ನ ಹೃದಯವನ್ನು ಆತನ ಕಡೆಗೆ ತಿರುಗಿಸಿದರೆ ಸಾಕು. ಅವನು ನಿನ್ನನ್ನು ಆಶೀರ್ವದಿಸಲು ತನ್ನ ಪೂರ್ಣ ಹೃದಯವನ್ನೇ ನಿನ್ನ ಕಡೆಗೆ ತಿರುಗಿಸಿಕೊಳ್ಳುತ್ತಾನೆ. ದೇವ ಮಗುವೆ, ನಿನ್ನನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಲು, ನಿನ್ನನ್ನು ಉನ್ನತದಲ್ಲಿರುವ ಸಕಲ ಆಶೀರ್ವಾದಗಳಿಂದಲೂ ಆಶೀರ್ವದಿಸಲು ಆತನ ಹೃದಯ ಆಶೆಯಿಂದ ಕಾದುಕೊಂಡೇ ಇರುವುದು. ಕೆಟ್ಟ ಮಗನು ಬರುವುದನ್ನು, ತಂದೆಯು ಎದುರುಗೊಳ್ಳಲು ಬರುವುದನ್ನು, ಮುದ್ದಿಸುವುದನ್ನು ಧ್ಯಾನಿಸಿ ನೋಡಿರಿ. ಕೆಟ್ಟ ಮಗನ ಶರೀರವೆಲ್ಲ ನಾತ, ಹರಿದು ಚಿಂದಿಯಾದ ಬಟ್ಟೆಗಳನ್ನು ಹಾಕಿಕೊಂಡಿರುತ್ತಾನೆ. ತಲೆಯೆಲ್ಲ ಎಣ್ಣೆ ಇಲ್ಲದೆ ಒಣಗಿ ಹೋಗಿದೆ. ಶರೀರವೆಲ್ಲ ಕೊಳಕು ಕೆಸರಿನಿಂದ ತುಂಬಿದೆ. ಭಿಕ್ಷುಗಾರನಿಗಿಂತಲೂ ಕೆಲವಾದ ಸ್ಥಿತಿಯಲ್ಲಿದ್ದಾನೆ. ಭಯಂಕರವಾದ ದುರ್ವಾಸನೆಯಿಂದ ಕೂಡಿ ಬರುತ್ತಾನೆ. ಯೋಚಿಸಿ ನೋಡಿರಿ. ಚಿಕ್ಕ ಮಗನು ಬರುವುದನ್ನು ಅವನ ಯಾವ ಸ್ವಂತ ಜನರು ನೋಡಲಿಲ್ಲ, ಅಣ್ಣನೂ ನೋಡಲಿಲ್ಲ, ಮನೆಯಲ್ಲಿರುವ ಕೆಲಸಗಾರರು ನೋಡಲಿಲ್ಲ. ಅವರೆಲ್ಲರೂ ನೋಡುವುದಕ್ಕಿಂತ ಮೊದಲು ಪ್ರೀತಿಯುಳ್ಳ ತಂದೆಯ ಕಣ್ಣುಗಳು ಮಗನು ತಿರುಗಿ ಬರುವುದನ್ನು ಕಂಡು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ನೋಡಿದವು. ದೇವ ಮಗುವೆ, ನೀನು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಲು ಹಿಂಜರಿಯಬೇಡ. ಸ್ವಂತ ಜನರು ಏನು ಹೇಳುತ್ತಾರೋ, ನಿನ್ನನ್ನು ಗೇಲಿ ಮಾಡುವರೋ,
ಕೀಳಾಗಿ ನೋಡುವರೋ ಎಂದು ದುಃಖ ಪಡಬೇಡ. ನೀನು ಬರಬಾರದೆ ಎಂದು ಆಸಕ್ತಿಯಿಂದ ಕಾಯುತ್ತಿರುವ ನಿನ್ನ ಆತ್ಮದಾಪ್ತನನ್ನು ನೋಡಿ ಆತನ ಬಳಿ ಓಡಿ ಬಂದು ಬಿಡು. ಆ ಪ್ರೀತಿಯುಳ್ಳ ತಂದೆಯು ಈಗ ನಿನ್ನನ್ನು ನೋಡುತ್ತಾನೆ. ಆತನು ನಿನ್ನನ್ನು ನೋಡಿ ಓಡಿ ಬರುತ್ತಾನೆ. ಹೌದು, ಆತನು ನಿನ್ನ ಗುರುತು ಹಿಡಿದನು. ಪಾಪವು ಅಶುದ್ಧವೂ ಆದ ಜೀವಿತದ ನಿನ್ನ ಶರೀರವು ಹಾಳಾಗಿದ್ದರೂ ನೀನು ಆತನ ಬಳಿ ಹೋಗಿ ಬರುವುದನ್ನು ಕಂಡುಕೊಂಡವನಾಗುವನು. ಆತನ ಹೃದಯ ನಿನ್ನ ಮೇಲಿಟ್ಟಿರುವ ಯೇಸು ಎಷ್ಟು ಕರುಣೆಯುಳ್ಳವನು, ಎಷ್ಟೊಂದು ಮನಮರುಗುವಿಕೆ. ಉಚಿತವಾದ ಆಶೀರ್ವಾದಗಳಿಂದ ನಿನ್ನನ್ನು ಆಶೀರ್ವದಿಸಲು ಎಷ್ಟು ಕಾತುರದಿಂದ ಕಾಯುತ್ತಿರುವನು. ದೇವರ ಕಡೆಗೆ ತಿರುಗಿಕೊಂಡು ಬರುವ ಒಬ್ಬನನ್ನು ಅಂಗೀಕರಿಸಿಕೊಳ್ಳಲು ಅಪ್ಪಿಕೊಳ್ಳಲು ಅವನು ಕರಗಳು ಎಂದೆಂದಿಗೂ ಚಾಚಿಕೊಂಡೇ ಇರುವುದು. ಇಸ್ರಾಯೇಲರು ಮಾತ್ರ ಯೆಹೋವನ ಸ್ವಂತ ಜನರಾಗಿದ್ದರು. ಯಾಕೋಬ ವಂಶಸ್ಥರು ಆತನಿಗೆ ಸ್ವಕೀಯ ಪ್ರಜೆಯಾಗಿದ್ದರು. ದೇವ ಮಗುವೆ, ನೀನು ಕರ್ತನಿಗೆ ಸ್ವಂತನಾದವನು. ನಿನಗೆ ಕರ್ತನಲ್ಲಿ ಭಾಗವುಂಟು. ನಿನಗೆ ಕರ್ತನಲ್ಲಿ ಸ್ವತಂತ್ರವುಂಟು. ನಿನಗೆ ಕರ್ತನಲ್ಲಿ ಎಲ್ಲ ಉನ್ನತವಾದವುಗಳು ತಿರುಗಿ ಸಿಗುವುದುಂಟು. ನೀನು ಕಳೆದುಕೊಂಡವುಗಳನ್ನು ತಿರುಗಿಕೊಡಲು ಆಸೆಯಿಂದ ಕರ್ತನು ಕಾದಿರುವುದು ಮಾತ್ರವಲ್ಲ, ನಿನ್ನನ್ನು ಎದುರುಗೊಂಡು ಕರೆಯಲು ಬರುವವನಾಗಿದ್ದಾನೆ. ಅಂತಹ ಉಚಿತ ಪ್ರೀತಿಯನ್ನು ಧ್ಯಾನಿಸಿ ಅವನನ್ನು ಸ್ತುತಿಸುತ್ತಿರುವೆಯಾ? ಪ್ರಿಯನಾದವನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಇದೇ ಕರ್ತನ ಚಿತ್ತ. ನೀನು ಆಶೀರ್ವದಿಸಲ್ಪಡಬೇಕು. ನೀನು ಆತನನ್ನು ಪ್ರೀತಿಸಬೇಕು. ನೀನು ಆತ್ಮಿಕ ವಿಷಯವಾದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು ಎಂದು ಪರಮ ತಂದೆಯು ಬಯಸುತ್ತಾನೆ. ತಂದೆಯು ಮಗನ ಪಕ್ಕದಲ್ಲಿ ಬಂದಾಗ ಏನು ಮಾಡಿದನು ಗೊತ್ತೇ? ಅವನ ಕೊರಳನ್ನು ಅಪ್ಪಿಕೊಂಡು ಮುತ್ತು ಕೊಟ್ಟನು. ಅವನ ಕೊರಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮುತ್ತು ಕೊಡುವ ದೃಶ್ಯವನ್ನು ಮನಃ ಪಟಲದ ಮುಂದೆ ನಿಲ್ಲಿಸಿಕೊಳ್ಳಿರಿ. ಹಂದಿಗಳನ್ನು ಮೇಯಿಸುವವನೆಂದು ತಂದೆಯು ನೆನೆಸಲಿಲ್ಲ. ಕೂಲಿಗಾರನಾಗಿಯೂ ಆತನನ್ನು ಕಾಣಲಿಲ್ಲ. ಸ್ವಂತ ಮಗನಾಗಿಯೇ ಕಂಡನು. ಗಟ್ಟಿಯಾಗಿ ಅಪ್ಪಿಕೊಂಡಾಗ ಮಗನ ಶರೀರದಿಂದ ಹಂದಿಯ ದುರ್ವಾಸನೆ ಬೀಸಿರಬಹುದು. ಅಸಹ್ಯ ತರುವಂಥ ರೀತಿಯಲ್ಲಿದ್ದಾನಲ್ಲ ಎಂದು ತಂದೆ ಯೋಚಿಸಲಿಲ್ಲ. ಅವನನ್ನು ಅಪ್ಪಿಕೊಂಡನು, ಮುದ್ದು ಕೊಟ್ಟನು. ಮಗನು ಬಾಯಿ ತೆರೆದು ಮಾತಾಡುವುದಕ್ಕೆ ಮೊದಲೇ ತಂದೆಯು ತನ್ನ ಪ್ರೀತಿಯನ್ನು ತೋರಿಸುವ ಕಾರ್ಯಗಳನ್ನೆಲ್ಲ ತೋರಿಸಿಕೊಟ್ಟನು. ತಂದೆಯ ಹೃದಯ ತನ್ನ ಮಗನ ಮೇಲಿಟ್ಟ ಪ್ರೀತಿಯಿಂದ ಉಕ್ಕಿತು. ಮಗನೇ, ಬಂದು ಬಿಟ್ಟೆಯಾ? ನೀನು ಬಂದಿದ್ದೇ ಸಾಕು. ಮಗನೇ, ಹೇಗಿರುವಿ? ನಿನ್ನ ಬರುವಿಕೆಗಾಗಿಯೇ ಕಾದಿದ್ದೇನಲ್ಲ ಎಂದು ಹೇಳಿ ಆನಂದದ ಕಣ್ಣೀರನ್ನು ಸುರಿಸಿರಬಹುದು. ಕ್ರಿಸ್ತನ ಪ್ರೀತಿ ಮನುಷ್ಯನ ಯಾವ ಸ್ಥಿತಿಯನ್ನು ಲಕ್ಷಿಸುವುದಿಲ್ಲ. ಅವನು ಕುಷ್ಠರೋಗಿ ಎನ್ನುವುದನ್ನು ಸಹ ನೋಡುವುದಿಲ್ಲ. ಅಸಹ್ಯ ಪಡದೆ ಮುಟ್ಟುತ್ತಾನೆ. ಕುಷ್ಠರೋಗ ಅಂಟು ರೋಗ ಎಂದು ಸಹ ಯೋಚಿಸುವುದಿಲ್ಲ. ಕುಷ್ಠರೋಗಿಯನ್ನು ಮುಟ್ಟಿದರೆ ಕುಷ್ಠ ಉಂಟಾಗುತ್ತದೆ ಎಂಬುದನ್ನು ಸಹ ನೋಡುವುದಿಲ್ಲ. ಅನೀತಿವಂತರನ್ನು, ಪಾಪಿಗಳನ್ನು ಅವನು ಪ್ರೀತಿಸಿದನು. ಅವನ ಮನೆಯೊಳಗೆ ಹೋದನು. ಪರಲೋಕದಲ್ಲಿ ಮಹಿಮೆಯುಳ್ಳ ದೇವರು ಅವನೊಡನೆ ಸರಿ ಸಮಾನವಾಗಿ ಪಂಕ್ತಿಯಲ್ಲಿ ಕೂತುಕೊಂಡನು. ಕುಮಾರನು ತಂದೆಯನ್ನು ನೋಡಿ, ತಂದೆಯೇ, ನಿನಗೆ ವಿರೋಧವಾಗಿಯೂ ನಿನ್ನ ಮಂದೆಯು ಪಾಪ ಮಾಡಿದ್ದೇನೆ. ಕುಮಾರನು ತಂದೆಯನ್ನು ನೋಡಿ, ತಂದೆಯೇ, ನಿನಗೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ಮೇಲೆ ನಿನ್ನ ಕುಮಾರನೆನಿಸಿಕೊಳ್ಳಲು ಯೋಗ್ಯನಲ್ಲ ಎಂದು ಹೇಳಿದನು. ಆಗ ಅವನ ತಂದೆಯು ತನ್ನ ಕೆಲಸದಾಳುಗಳನ್ನು ಕರೆದು, ನೀವು ಶ್ರೇಷ್ಠವಾದ ವಸ್ತ್ರಗಳನ್ನು ತಂದು ಇವನಿಗೆ ತೊಡಿಸಿರಿ. ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ತೊಡಿಸಿರಿ. ಕೊಬ್ಬಿದ ಕರುವನ್ನು ತಂದು ಕೊಯ್ಯಿರಿ. ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು. ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 15 ವಚನ 22-24. ದೇವಮಗುವೆ, ಪರಮ ತಂದೆಯು ನಿನಗೆ ಕೊಡಲು ಅನೇಕ ಕಾರ್ಯಗಳನ್ನು ಪ್ರೀತಿಯಿಂದ ಸಿದ್ಧಪಡಿಸಿದ್ದಾನೆ. ಮೊದಲನೆಯದಾಗಿ ಶ್ರೇಷ್ಠ ವಸ್ತ್ರಗಳನ್ನು ನಿನಗಾಗಿ ಇಟ್ಟಿರುತ್ತಾನೆ. ಹೌದು, ಅದು ಬಹಳ ಶ್ರೇಷ್ಠವಾದದ್ದು, ಬೆಲೆ ಕಟ್ಟಲಾರದ ವಸ್ತ್ರ. ಅದೇ ರಕ್ಷಣೆಯ ವಸ್ತ್ರ. ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸುವೆನು ಎಂದು ಕರ್ತನು ವಾಗ್ದಾನ ಮಾಡಿದ್ದಾನೆ ಅಲ್ಲವೇ? ಆ ವಸ್ತ್ರವನ್ನು ನಮಗೆ ತೊಡಿಸುತ್ತಾನೆ. ಯೆಶಾಯ ಪ್ರವಾದಿಯು ಹೇಳುತ್ತಾನೆ, ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ಯೆಶಾಯ ಅಧ್ಯಾಯ 61 ವಚನ 10. ಎರಡನೆಯದಾಗಿ, ತಂದೆಯು ತನ್ನ ಸ್ವಂತ ಉಂಗುರವನ್ನು ಮಗನಿಗೆ ತೊಡಿಸುತ್ತಾನೆ ಎಂಬುದನ್ನು ಅಧಿಕಾರವನ್ನು, ಆಳ್ವಿಕೆಯನ್ನು ಸೂಚಿಸುತ್ತದೆ. ಕರ್ತನು ತನ್ನ ಮಕ್ಕಳಿಗೆ
ಅಧಿಕಾರವನ್ನು ಕೊಡುತ್ತಾನೆ. ಅಶುದ್ಧಾತ್ಮಗಳ ಮೇಲೆ ಅಧಿಕಾರವನ್ನು ಕೊಡುತ್ತಾನೆ. ವ್ಯಾಧಿಗಳ ಮೇಲೆ ಅಧಿಕಾರವನ್ನು ಕೊಡುತ್ತಾನೆ. ನ್ಯಾಯ ತೀರ್ಪಿನ ಅಧಿಕಾರವನ್ನು ಸಹ ತನ್ನ ಮಕ್ಕಳಿಗೆ ಕೊಡುತ್ತಾನೆ. ಯೇಸು ಹೇಳಿದನು, ಇಗೋ, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಗಳ ಸಮಸ್ತ ಬಲವನ್ನು ತಿಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಎಂದನು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 10 ವಚನ 19. ಹೌದು, ಅದೇ ಆತನು ತೊಡಿಸುವ ಉಂಗುರ. ಎಸ್ತೇರಳ ಚರಿತ್ರೆಯ ಪುಸ್ತಕದಲ್ಲಿ 8ನೇ ಅಧ್ಯಾಯವನ್ನು ಓದಿ ನೋಡಿರಿ. ರಾಜನ ಮುದ್ರೆಯುಂಗುರದಿಂದ ಮುದ್ರಿಸಲ್ಪಟ್ಟಿರುವುದನ್ನು ಯಾರೂ ಮೀರಲು ಆಗುವುದಿಲ್ಲ ಎನ್ನುವುದನ್ನು ನಾವು ನೋಡುತ್ತೇವೆ. ಚಿಕ್ಕ ಮಗನು ತಂದೆಯ ಬಳಿಯಲ್ಲಿ ಕೇಳಲು ಇಚ್ಛಿಸಿದ್ದು ಕೂಲಿಯಾಳಿನ ಕೆಲಸ, ಆದರೆ ತಂದೆ ಅವನಿಗೆ ಕೊಟ್ಟದ್ದು ಒಬ್ಬ ಅಧಿಕಾರಿಯ ಕೆಲಸ. ಕರ್ತನು ನಮ್ಮನ್ನು ಆಳುವವರನ್ನಾಗಿಯೂ ಅಧಿಕಾರವುಳ್ಳವರನ್ನಾಗಿಯೂ ಕಾಣುವನೇ ಹೊರತು ಆಳಾಗಿಯೂ ಕೂಲಿಗಾರನಾಗಿಯೂ ಕಾಣುವುದಿಲ್ಲ. ಸತ್ಯವೇದವು ಹೇಳುತ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 12. ಮೊದಲು ವಸ್ತ್ರವನ್ನು ಕೊಟ್ಟನು, ನಂತರ ಮುದ್ರೆ ಇಟ್ಟನು, ನಂತರ ಪಾದರಕ್ಷೆಯನ್ನು ಅವನಿಗೆ ಕೊಡುತ್ತಾನೆ. ಪಾದರಕ್ಷೆ ಏನನ್ನು ಸೂಚಿಸುತ್ತದೆ? ಕಾಪಾಡುವಿಕೆಯನ್ನು ಸೂಚಿಸುತ್ತದೆ. ಶತ್ರುವಿನ ತಲೆಯನ್ನು ಜಜ್ಜುವ ಅಧಿಕಾರವನ್ನು ಸೂಚಿಸುತ್ತದೆ. ಈ ಪಾದರಕ್ಷೆಯನ್ನು ಕುರಿತು ಅಪೊಸ್ತಲನಾದ ಪೌಲನು ಅದನ್ನು ಸಿದ್ಧವಾದ ಮನಸ್ಸೆಂಬ ಕೆರ ಎಂದು ಹೇಳುತ್ತಾನೆ. ಹೌದು, ತಂದೆಯೊಡನೆ ನಡೆಯಲು ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಎಫೆಸಿಯವರು ಬರೆದ ಪತ್ರಿಕೆ ಅಧ್ಯಾಯ 6 ವಚನ 15. ದೇವ ಮಗುವೆ, ಯೇಸುವಿನ ಬಳಿಗೆ ಬಾ. ನಿನ್ನನ್ನು ಈಗಲೇ ಅವನು ಹೊಸ ಸೃಷ್ಟಿಯನ್ನಾಗಿ ಮಾಡುವನು. ಕಳೆದುಕೊಂಡ ಎಲ್ಲವನ್ನು ನೀನು ತಿರುಗಿ ಹೊಂದಿಕೊಳ್ಳುವಿ. ಯೇಸು ಕ್ರಿಸ್ತನು ನಿನಗಾಗಿ ಕಾದಿರುತ್ತಾನೆ, ಮಾರ್ಗವನ್ನೇ ದೃಷ್ಟಿಸುತ್ತಾನೆ. ನೀನು ತಿರುಗಿ ಬರುವುದನ್ನೇ ಆತುರದಿಂದ ಕಾದುಕೊಂಡೇ ಇದ್ದಾನೆ. ನಿನ್ನ ಕಣ್ಣೀರೆಲ್ಲ ಮರೆತು ಹೋಗುತ್ತದೆ. ಪರಲೋಕದಲ್ಲಿ ನಿನ್ನನ್ನು ಅಪ್ಪಿಕೊಳ್ಳಲು ಅವನು ಕಾತುರವುಳ್ಳವನಾಗಿದ್ದಾನೆ. ಕಳೆದುಕೊಂಡದ್ದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ ಯೇಸು ಕ್ರಿಸ್ತನು ಈಗ ನಿನ್ನನ್ನು ಅಪ್ಪಿಕೊಳ್ಳುತ್ತಾನೆ. ನಿನ್ನನ್ನು ಎಂದೆಂದಿಗೂ ಆಶೀರ್ವದಿಸುತ್ತಾನೆ. ಆಮೆನ್.